ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ. ಫ್ರೆಂಡ್ಸ್, ಈ ದಿನ ನಾನೊಂದು ಒಳ್ಳೆ ತುಳುನಾಡ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಒಂದು ಟ್ರೆಡಿಷನಲ್ ರೆಸಿಪಿ ಇದ್ದು ಕುಡ್ತ ಸಾರ್ ಅಂತ ಹೇಳ್ತಾರೆ. ಉಡುಪಿ ಮಂಗಳೂರು ಕಡೆ ಹೋಳಿ ಸಾರ್ ಅಂತ ಕೂಡ ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ಸೌತೆಕಾಯಿ ಹಾಕಿರುವಂತ ಕುಡ್ತ ಸಾರ್. ಬನ್ನಿ ಇನ್ನು ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡುವ. ಕುಡುತ ಸಾರು ಮಾಡೋದಕ್ಕಾಗಿ ನಾನಿಲ್ಲಿ 1/4 kg ಕುಡುನ ತಗೊಂಡಿದ್ದೀನಿ. ಕುಡು ಅಂದ್ರೆ ಹುರುಳಿ. ಇದನ್ನು ನಾನು ಮಿನಿಮಮ್ ಅರ್ಧ ಗಂಟೆಗಳ ಕಾಲನಾದ್ರೂ ನೆನೆಸಿಡ್ಬೇಕು. 2 ಗಂಟೆಗಳ ಕಾಲ ನೆನೆಸಿದ್ರೆ ಒಳ್ಳೇದಿರುತ್ತೆ. ಓವರ್ ನೈಟ್ ನೆನೆಸೋದಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ 2 ಗಂಟೆ ನೆನೆದ್ರೆ ಸಾಕು, ಮಿನಿಮಮ್ ಅರ್ಧ ಗಂಟೆ. ಈಗ ಈ ನೆಂದಿರೋ ಕುಡುನ ನಾನು ಕುಕ್ಕರ್ಗೆ ಹಾಕಿಬಿಟ್ಟು ಇದಕ್ಕೆ 1 ಲೀಟರಷ್ಟು ನೀರನ್ನ ಹಾಕೋತೀನಿ. ಹಾಗೆ ಇದನ್ನು 8ರಿಂದ 10 ವಿಸಿಲ್ಗಳ ಕಾಲ ಬೇಯಿಸ್ಕೋತೀನಿ. ಹಾಗೆ ಹುರುಳಿನ ಬೇಯಿಸುವಾಗ ಯಾವಾಗಲೂ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ಹುರುಳಿಗೆ ಯಾವಾಗಲೂ ಉಪ್ಪನ್ನು ಹಾಕೋದಕ್ಕೆ ಬಾರ್ದು ಬೇಯಿಸುವಾಗ. ಇದರಿಂದ ಹುರುಳಿ ಚೆನ್ನಾಗಿ ಬೇಯಲ್ಲ. ಇನ್ನೊಂದು ಕಡೆ ನಾನು ಅರ್ಧ ಸೌತೆಕಾಯಿನ ಚೆನ್ನಾಗಿ ತೊಳ್ಬಿಟ್ಟು ಹೀಗೆ ಮೀಡಿಯಂ ಸೈಜ್ನ ಪೀಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ನ ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣಿನ ರಸನ ತೆಗೆದುಬಿಟ್ಟು ಹಾಕೋತೀನಿ. ಅರಶಿನ ಪುಡಿ 1 ಚಮಚ, ಬೆಲ್ಲದ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೇಯಿಸೋದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋತೀನಿ. ಇನ್ನೊಂದು ಕಡೆಯಿಂದ ನಾವೀಗ ಮಸಾಲ ಪುಡಿನ ರೆಡಿ ಮಾಡ್ಕೊಳ್ಳುವ. ಇದಕ್ಕಾಗಿ ನಾನು ಒಂದು ಪಾನ್ಗೆ 2 ಚಮಚದಷ್ಟು ತೆಂಗಿನೆಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಕೂಡಲೇ ಇದಕ್ಕೆ ನಾನು 10ರಿಂದ 15 ಬ್ಯಾಡಗೆ ಮೆಣಸನ್ನ ಹಾಕೋತೀನಿ. ಮೆಣಸು ಅರ್ಧದಷ್ಟು ಹುರ್ಕೊಂಡ್ಮೇಲೆ ಇದಕ್ಕೆ ನಾನು 2ರಿಂದ 3 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೋತೀನಿ. ಕೊತ್ತಂಬರಿ ಬೀಜದ ಅರ್ಧದಷ್ಟು ನಾನಿಲ್ಲಿ ಜೀರಿಗೆನ ಹಾಕೋತೀನಿ. 1/4 ಚಮಚದಷ್ಟು ಮೆಂತೆ ಕಾಳನ್ನ ಹಾಕೋತೀನಿ. ಹಾಗೆ 1 ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋತೀನಿ. ಕೊನೆಯದಾಗಿ ಇಲ್ಲಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನ ಮತ್ತೊಮ್ಮೆ ಹುರ್ಕೋತೀನಿ. ಈಗ ಇದರಿಂದ ಒಳ್ಳೆಯ ಒಂದು ಘಮ ಬರ್ತಾ ಇದೆ. ಇಷ್ಟ ಆದ್ಮೇಲೆ ಸಾಕು, ನಾವು ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ವಾ. ಈಗ ನಾನು ಕುಕ್ಕರ್ನ ಲಿಡ್ನ ಓಪನ್ ಮಾಡ್ತೀನಿ. ಏರ್ ಎಲ್ಲ ಹೋಗಿದೆ. ಹಾಗೆ ನೋಡಿ, ಈಗ ಈ ನಮ್ಮ ಹುರುಳಿ ಕೂಡ ಚೆನ್ನಾಗಿ ಬೆಂದಿದೆ. ಈ ಹುರುಳಿ ಬೆಂದಿರೋ ನೀರಿದೆ ಅಲ್ಲ, ಅದು ಇಂಪಾರ್ಟೆಂಟ್ ನಮ್ಮ ಈ ರೆಸಿಪಿಗಾಗಿ. ಅದಕ್ಕಾಗಿ ಮೊದಲಿಗೆ ನಾವು ಈ ಹುರುಳಿನ ಸ್ಟ್ರೈನ್ ಮಾಡಿಕೊಂಡು ನೀರನ್ನ ತೆಗೆದುಕೊಳ್ಳುವ. ಈ ಹುರುಳಿಯ ಸಣ್ಣ ಪೋರ್ಷನ್ ನಮಗೆ ಈ ರೆಸಿಪಿಯಲ್ಲಿ ಯೂಸ್ ಆಗುತ್ತೆ. ಹಾಗೆ ಮಿಕ್ಕಿರೋ ಹುರುಳಿ ವೇಸ್ಟ್ ಆಗುತ್ತೆ ಅಂತ ಅನ್ಕೋಬೇಡಿ. ಇದರಿಂದ ನಾವು ಇನ್ನೊಂದು ರೆಸಿಪಿನ ಮಾಡ್ಕೋಬಹುದು. ಅದೇ ಹುರುಳಿ ಬೆಲ್ಲ ತಾರಾಯಿ, ಕುಡುತ ಬೆಲ್ಲ ತಾರಾಯಿ ಅಂತ ಹೇಳ್ತಾರೆ. ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯ್ತು, ಕುಡುತ ಬೆಲ್ಲ ತಾರಾಯಿ ರೆಡಿ ಆಗಿರುತ್ತೆ. ತುಂಬಾ ಹೆಲ್ದಿ ರೆಸಿಪಿ ಕೂಡ ಹೌದು ಇದು. ಈಗ ಈ ಹುರಿದಿರೋ ಮಸಾಲ ತಣ್ಣಗಾಗಿದೆ ಸ್ವಲ್ಪ. ಇದನ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಸಹ ನೀರು ಹಾಕದೆ ನೋಡಿ, ಇಷ್ಟು ಪೌಡರ್ ಆದ್ರೆ ಸಾಕು. ಈಗ ನಾನು ಇದೇ ಮಿಕ್ಸಿ ಜಾರ್ಗೆ ಆಗ ನಾವು ಬಸ್ಕೊಂಡಿಟ್ಟಿದ್ವಿ ಅಲ್ಲ ಹುರುಳಿನ, ಅದನ್ನ ಹಾಕೋತೀನಿ. 2ರಿಂದ 3 ಚಮಚದಷ್ಟು. ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರುವ. ಸ್ವಲ್ಪ ನೀರ್ನ ಹಾಕ್ಬಿಟ್ಟು ನೋಡಿ, ಇಷ್ಟು ಫೈನ್ ಆದ್ರೆ ಸಾಕು. ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ ಸಿಡಿದ್ಮೇಲೆ 1 ಗೆಡ್ಡೆ ಜಜ್ಜಿರುವಂತ ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರುವಂತದ್ದು, 2 ಹೆಚ್ಚಿರುವಂತ ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ. ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದೆ ಅಲ್ಲ ಹುರುಳಿನ, ಅದನ್ನ ಹಾಕೊಂತೀನಿ. ಹಾಕೊಂಡು ಒಂದು 2 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ. ಇದರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ವಾ 2 ನಿಮಿಷಗಳ ಕಾಲ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಲಮ್ಸ್ ಎಲ್ಲ ಏನು ಫಾರ್ಮ್ ಆಗೋದಕ್ಕೆ ಬಾರ್ದು, ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಲಮ್ಸ್ ಏನು ಫಾರ್ಮ್ ಆಗಿಲ್ಲ. ಈಗ ನಾವು ಆಗ ಬೇಯಿಸ್ಕೊಂಡು ಇಟ್ಟಿದ್ವಿ ಅಲ್ಲ ಸೌತೆಕಾಯಿನ, ಅದನ್ನ ನೀರ್ ಸಮೇತ ಇದಕ್ಕೆ ಹಾಕೋಬೇಕು. ಒಟ್ಟಿಗೆ ನಾವು ಹುರುಳಿನ ಬೇಯಿಸ್ಕೊಂಡು ಇಟ್ಕೊಂಡಿಟ್ಟಿರೋ ನೀರಿದೆ ಅಲ್ಲ, ಅದನ್ನ ಕೂಡ ಇಲ್ಲಿ ನಾವು ಆಡ್ ಮಾಡ್ಕೋಬೇಕು. ಜೊತೆಗೆ ನಿಮ್ಗೆ ಇನ್ನೂ ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂತಾದ್ರೆ ತೆಳುವಾಗಿ ಇದಕ್ಕೆ ನಾವು ಈ ಸ್ಟೇಜಲ್ಲಿ ನೀರು ಕೂಡ ಹಾಕೋಬಹುದು. ಈ ಸ್ಟೇಜಲ್ಲಿ ನಾವು ಉಪ್ಪನ್ನ ಚೆಕ್ ಮಾಡ್ಕೊಳ್ವಾ. ಉಪ್ಪು ಸರಿಯಾಗಿಲ್ಲ ಅಂತಾದ್ರೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡಿಬಿಟ್ಟು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಒಮ್ಮೆ ಕುದಿ ಬರಿಸುವ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಎಷ್ಟು ಜಾಸ್ತಿ ಕುದಿಯುತ್ತೆ ಅಷ್ಟು ಜಾಸ್ತಿ ಇದರ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈ ಸ್ಟೇಜಲ್ಲಿ ನಾವು ಪೌಡರ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಮಸಾಲದ್ದು, ಅದನ್ನ ಆಡ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೊಮ್ಮೆ ಕುದಿ ಬರಿಸುವ.
ಒಳ್ಳೆ ಘಮ ಬರ್ತಿದೆ. ಹಾಗೆ ನಮ್ಮ ಕುರ್ತಾ ಸಹ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳುವ. ಹಾಗೆ ಇದರ ಟೇಸ್ಟನ್ನ ಇನ್ನೂ ಜಾಸ್ತಿ ಮಾಡೋದಕ್ಕಾಗಿ ನಾನು ಇಲ್ಲಿ ಇನ್ನೊಂದು ಒಗ್ಗರಣೆಯನ್ನ ಕೊಡ್ತೀನಿ. ಸೆಕೆಂಡ್ ಒಗ್ಗರಣೆ ಸೌಂಟಿಗೆ ಸ್ವಲ್ಪ ತೆಂಗಿನೆಣ್ಣೆ, 1/4 ಚಮಚದಷ್ಟು ಮೆಂತೆಕಾಳು, 1 ಬ್ಯಾಡಗಿ ಮೆಣಸು, 1 ಚಮಚದಷ್ಟು ಹಿಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು ಇವಿಷ್ಟನ್ನ ಹಾಕೊಂಡು ಒಂದು ಒಗ್ಗರಣೆನ ರೆಡಿ ಮಾಡಿಕೊಂಡು ಆ ಒಗ್ಗರಣೆನ ಹುಳಿ ಸಾರಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಹುಳಿ ಸಾರು ಸರ್ವ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಟ್ರಸ್ಟ್ ಮೀ, ಈ ಹುಳಿ ಸಾರನ್ನ ಮುಂದೆ ಉಂಟಲ್ಲ, ಬೇರೆ ಯಾವ ಸಾಂಬಾರು ಇರಲಿ, ಯಾವ ರಸಮ್ ಇರಲಿ, ಅದು ಚಪ್ಪೆ ಅನಿಸುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ. ಇದನ್ನೊಮ್ಮೆ ಟ್ರೈ ಮಾಡ್ಕೊಳ್ಳಿ. ಇದರ ಟೇಸ್ಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಕುಚ್ಚಲಕ್ಕಿ ಜೊತೆ ಇದರ ಕಾಂಬಿನೇಷನ್ ಹೇಳಿ ಮಾಡಿಸಿದ ಹಾಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹೇಗೆ ಬಂದಿದೆ ನಿಮ್ಮ ರೆಸಿಪಿ ಅಂತ. ನಾನೀಗ ನನ್ನ ಕುರ್ತಾ ಸಾರನ್ನ ಎಂಜಾಯ್ ಮಾಡ್ತೀನಿ. ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.